ಗೊತ್ತಾಗುತ್ತಲ್ಲ. ಹೇಳಿ ಅಪ್ಪಾಜಿ. ನಮಾಮಿ ಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ. ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಕೇರಳದಲ್ಲಿ ಶ್ರೀ ಉದನೇಶ್ವರನು ನೆಲೆಯಾಗಿದೆ. ಕಾಸರಗೋಡು ಜಿಲ್ಲೆಯ ಬದಿಯಡ್ಕ ಗ್ರಾಮದ ಬದಿಯಡ್ಕದಿಂದ ಸಾಧಾರಣ 1.5 ಕಿಲೋಮೀಟರ್ ದೂರದಲ್ಲಿ ವರದಾ ನದಿ ತಟದಲ್ಲಿ ಶ್ರೀ ಉದನೇಶ್ವರ ದೇವರ ದೇವಸ್ಥಾನವು ಬಹಳ ಕಾಲದ ಹಿಂದೆ ಕಾಶಿಯಲ್ಲಿ ಮುಳುಗಿ ಸಾಧು ಸಂತರು ಈ ಶಿವಲಿಂಗವನ್ನು ತಂದು ಕೇರಳದಲ್ಲಿ ಇರಿಸಿದ್ದಾರೆ ಎಂಬುದಾಗಿ ನಮ್ಮ ಹಿರಿಯರು ತಿಳಿಸಿರ್ತಾರೆ. ಕೇರಳದ ಉದನೇಶ್ವರ ದೇವಸ್ಥಾನದ ಈ ಬ್ರಹ್ಮಕಲಶೋತ್ಸವವು ಬಹಳ ವಿಜೃಂಭಣೆಯಿಂದ ಈಗ ಏಪ್ರಿಲ್ 17ರಿಂದ 28ರವರೆಗೆ ಬಹಳ ವಿಜೃಂಭಣೆಯಿಂದ ಹೊರ ಊರ ಜನತೆಯ ಸಹಕಾರದಿಂದ ಭವ್ಯವಾಗಿ ದೊಡ್ಡ ಕಟ್ಟಡವಾಗಿ ನಿರ್ಮಾಣವಾಗಿದೆ. ಸಾಧಾರಣ 3.5 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರವಾಗಿ ಬಹಳ ಸುಂದರವಾಗಿ ಕಂಗೊಳಿಸುತ್ತಾ ಇದೆ. ಕೇರಳ ದೇವಸ್ಥಾನದ ಕುಟ್ಟಿಚ್ಯಾತನ ಮಹಿಮೆಯು ಬಹಳ ರಹಸ್ಯವಾದಂತಹ ವಿಷಯ. ಏನಾದರೂ ಕಾಣೆ ಆದರೆ ಹುಟ್ಟಿದಾರರನ್ನು ಸ್ಮರಿಸಿದ ಕೂಡಲೇ ಅದು ಒಂದು ಜೋಡು ಬಡೆ ಕೊಟ್ಟರು ಕೂಡ ಸಿಗ್ತದೆ. ಇಲ್ಲಿಂದ ಹೋದವರು ಅಮೇರಿಕ, ಆಸ್ಟ್ರೇಲಿಯಾದಲ್ಲಿದ್ದವರು ಕೂಡ ಅಲ್ಲಿ ಏನಾದರೂ ಕಾಣೆಯಾದರೆ ಹುಟ್ಟಿದನ್ನು ಸ್ಮರಿಸಿದ ಕೂಡಲೇ ಸಿಗುತ್ತದೆ. ಮತ್ತು ಶಾಸ್ತಾರ, ಗಣಪತಿ, ಕಿಲ್ಚಾಮುಂಡಿ, ಭೈರವಾದಿಗಳು ಇಲ್ಲಿ ನೆಲೆನಿಂತಿವೆ. ಪೆರಡಾಲ ಶ್ರೀ ಉದನೇಶ್ವರ ದೇವರ ಸನ್ನಿಧಿಯಲ್ಲಿ ವರ್ಷಂಪ್ರತಿ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ವಸಂತ ವೇದ ಪಾಠ ಶಾಲೆ ಜರುಗ್ತಾ ಇದೆ. ಕಾಸರಗೋಡು
ಹೊಸದುರ್ಗ ಹೈವ ಬ್ರಾಹ್ಮಣ ಸಭಾದ ವತಿಯಿಂದ ಈ 2 ತಿಂಗಳು ವೇದಪಾಠ ಶಿಬಿರವು ನಡೆಯುತ್ತಾ ಇರುವಂತಹದ್ದು. ಉಪನೀತ ಯಜುರ್ವೇದ ವಟುಗಳಿಗೆ ಈ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. 1ನೇ ತರಗತಿಯಲ್ಲಿ ಸಂಧ್ಯಾ ವಂದನೆ ಮತ್ತು ಕೆಲವು ಸೂಕ್ತಗಳು ಮತ್ತು ಉಪಯುಕ್ತ ಶ್ಲೋಕಗಳನ್ನು ಕಲಿಸಲಾಗ್ತದೆ. 2ನೇ ತರಗತಿಯಲ್ಲಿ ಶ್ರೀರುದ್ರ, ಸರ್ವವೀರುದ್ರ, ಗಣಪತಿ ಅಥರ್ವ ಶೀರ್ಷ ಮತ್ತು ಇತರ ಸೂಕ್ತಗಳು. 3ನೇ ತರಗತಿಯಲ್ಲಿ ಚಮಕ ಪ್ರಶ್ನೆ, ದೇವರ ಪೂಜೆ, ಲಘುನ್ಯಾಸ ಮತ್ತು ಉಪಯುಕ್ತ ಶ್ಲೋಕಗಳು. ಎಲ್ಲ ತರಗತಿಗಳಿಗೂ ಸೇರಿ ಸಂಸ್ಕೃತ ಪಾಠವೂ ಕೂಡ ನಡೆಯುತ್ತಾ ಇದೆ. ಜೊತೆಗೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಕೂಡ ಕಲಿಸ್ತಾ ಇದ್ದೇವೆ. ಸುಮಾರು 100ರಷ್ಟು ವಿದ್ಯಾರ್ಥಿಗಳು ಈ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ. ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ बन्धनान् मृत्योर्मुक्षीयमामृता. अद्य वयं पेरडाल उदनेश्वरश्रीक्षेत्रे स्मः. अयं देवालयः बदियड्का इति एकः प्रदेशात् मण्डलात् 1 किलोमीटर् दूरे वरदा नदी तीरे वर्तते. कासरगोडु जनपदे अयं क्षेत्रः श्रीक्षेत्रः वर्तते, देवालयः वर्तते. प्राचीनकाले ऋषिमुनयः तपस्यां कुर्वन् काश्यां निवसन्. तस्मिन् समये एकः ऋषिः, कश्चन ऋषिः तस्मात् एकं शिवलिङ्गं स्वीकृत्य अत्र आदाय प्रतिष्ठापितवान् अस्ति. एवं अत्र भैरवः, पिलिचामुण्डी इति दैवः, पुनः कुट्टिजातन इति एकः दैवः, पुनः गणपतिः, शास्ता, धर्मशास्ता इत्यादयः अत्र विराजन्ते. अत्रत्य एकः विशिष्टः कुट्टिजातस्य माहात्म्यं. कुट्टिजातस्य कथां सर्वे न जानन्ति. कुट्टिजातः एकः बालदेवः इति शास्त्रेषु वर्तते. कुट्टिजात इदानीं यत् नष्टम् अभवत् तस्य वस्तोः पुनः प्राप्ते कुट्टिजातस्य कृते सेवां वदामः चेत् तत् प्राप्स्यते. उदाहरणार्थं कश्चन बैक् एतद् कुञ्चिकां नष्टं भवति इति चिन्तयन्ति. तर्हि सः कुट्टिजातस्य कृते एकं वडसेवां करोमि इति, अडसेवां करोमि इति वदति चेत् तस्य कृते एतत् मिलति. अडसेवायाः कृते अत्र 10 रूप्यकाणि वा 20 रूप्यकाणि एव भवन्ति. एवं अत्र कुट्टिजातस्य माहात्म्यं, कुट्टिजातस्य प्रतिष्ठां वर्तते. पुनः श्रीभगवान् साक्षात् शिवरुद्रः अत्र प्रतिष्ठापितः अस्ति. अत्र वसन्तवेदपाठशाला इति वसन्त ऋतौ, एप्रिल् मै मासे वसन्त ऋतौ छात्राणां कृते वेदपाठशाला भवति. छात्राः पठन्ति. एवम् अत्यन्तरमणीयप्रदेशः एषः. अत्र अध्ययन शिवस्य शिव अभिषेकपूजादिकं भवति. पुनः शिवरात्रि अत्र प्रसिद्धः उत्सवः भवति. शिवरात्रौ किं भवति इत्युक्ते अत्र यक्षगानं, नाटकम् अथवा सङ्गीतादिकार्यक्रमाः भवन्ति. एतत् एकं श्रद्धाकेन्द्रमपि वर्तते. पुनः अन्यस्मिन् शिवक्षेत्रे अथवा इतरक्षेत्रेषु तस्य कथायाः सह पुनः मिलामः.